ಪದ್ಮಶ್ರೀ ಪುರಸ್ಕೃತೆಗೆ ತಾಲೂಕು ಆಡಳಿತದಿಂದ ಅವಮಾನ. ಯಾರ ರಕ್ಷಣೆಗೆ ಮುಂದಾಗಿ ಯಾರ ತಲೆದಂಡ ಮಾಡಲಿದೆ ಸರ್ಕಾರ? ಸ್ವಾವಲಂಬಿ ಅರ್ಜಿ ಕೆಲಸಕ್ಕೆ ಸರ್ವೇಯರ್ ಮೂಗು ತೂರಿಸಿದ್ದೇಕೆ? ಕಚೇರಿಗೆ ಬರಲು ಹೇಳಿ ಶಿವಾನಂದ ಅನ್ಯ ಕೆಲಸಕ್ಕೆ ಹೋಗಿದ್ಯಾಕೆ? ಎಸ್ ವೀಕ್ಷಕರೇ, ಪದ್ಮಶ್ರೀ ಪುರಸ್ಕೃತೆ ಹಿರಿಯ ರಂಗಕರ್ಮಿ, ನಟಿ, ಹಾಡುಗಾರ್ತಿ ಬಿ ಜಯಶ್ರೀ ಅವರನ್ನ ಸರ್ವೆಯ ಕೆಲಸಕ್ಕಾಗಿ ತಾಲೂಕು ಕಚೇರಿಯಲ್ಲಿ ಸರ್ವೇಯರ್ ಅಧಿಕಾರಿ ಶಿವಾನಂದ ಅಲೆದಾಡಿಸಿದ ಆರೋಪ ಕೇಳಿಬಂದಿತ್ತು. ಇತ್ತ ಪ್ರಜಾಶಕ್ತಿ ಟಿವಿಯಲ್ಲಿ ಸುದ್ದಿ ಬಿತ್ತರವಾದ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ದಿಢೀರನೆ ಸರ್ವೇಯರ್ ಶಿವಾನಂದ್ ಅವರಿಗೆ ಕಾರಣ ಹೇಳಿ ನೋಟಿಸ್ ಅನ್ನ ನೀಡಿದ್ರು. ಹಿರಿಯ ಕಲಾವಿದೆ ಬಿ ಜಯಶ್ರೀ ಅವರನ್ನ ಸರ್ವೆ ಕೆಲಸಕ್ಕಾಗಿ ಕಚೇರಿಗೆ ತಾಲೂಕು ಆಡಳಿತದ ಅಧಿಕಾರಿಗಳು ಅಲೆದಾಡಿಸುವ ಜೊತೆಗೆ ಅವರನ್ನ ಅವಮಾನಿಸಿದ ಬಗೆಗಿನ ಸುದ್ದಿ ರಾಜ್ಯವ್ಯಾಪ್ತಿ ವ್ಯಾಪಿಸಿ ಬಿಸಿ ಬಿಸಿ ಚರ್ಚೆಗೆ ಗುಬ್ಬಿ ತಾಲೂಕು ಕಾರಣ ಆಗಿತ್ತು. ಅಧಿವೇಶನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಸಿಎಂ ಸಿದ್ದರಾಮಯ್ಯರ ನಡುವೆ ವಾಕ್ಸಮರವೇ ನಡೆದೋಯ್ತು. ಆದರೆ ಈ ವಿಚಾರವಾಗಿ ಸಾರ್ವಜನಿಕ ವಲಯದಲ್ಲಿ ಹಲವು ಪ್ರಶ್ನೆಗಳು ಮೂಡ್ತಾ ಇವೆ. ಅದೇನು ಅಂತೀರಾ? ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಹೌದು, ಮಾಧ್ಯಮಗಳಲ್ಲಿ ಸುದ್ದಿ ಹರಿದಾಡಿದ ಬೆನ್ನಲ್ಲೇ ಉಪ ಲೋಕಾಯುಕ್ತ ಅಧಿಕಾರಿಗಳು ಮರುದಿನವೇ ಕ್ರಮಕ್ಕೆ ಮುಂದಾಗಿ ಜವಾಬ್ದಾರಿ ವಹಿಸಬೇಕಾದ ಉಪ ವಿಭಾಗಾಧಿಕಾರಿ ನಾಯಿದ ಜಂಜಂ ಮತ್ತು ಗುಬ್ಬಿ ತಹಸೀಲ್ದಾರ್ ಆರತಿ ಬಿ ಸೇರಿದಂತೆ ಸರ್ವೆ ಇಲಾಖೆಯ ಇಬ್ಬರು ಅಧಿಕಾರಿಗಳ ಮೇಲೆ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿ ಕಾನೂನು ರೀತಿಯ ಕ್ರಮಕ್ಕೆ ಮುಂದಾಗಿತ್ತು. ಇನ್ನು ಇದರ ಬೆನ್ನಲ್ಲೇ ಬಿ ಜಯಶ್ರೀ ಅವರ ಸರ್ವೆ ಕೆಲಸಕ್ಕೆ ಶಿವಾನಂದ್ ನೇಮಿಸಿದ್ದು ಯಾರು? ಯಾರ ರಕ್ಷಣೆ ಮಾಡಿ ಯಾರ ತಲೆದಂಡ ಮಾಡ ಹೊರಟಿದೆ ಸರ್ಕಾರ? ಸ್ವಾವಲಂಬಿ ಅರ್ಜಿ ಕೆಲಸಕ್ಕೆ ಸರ್ವೇಯರ್ ಮೂಗು ತೂರಿಸಿದ್ದು ಯಾಕೆ? ಕಚೇರಿಗೆ ಬರಲು ಹೇಳಿ ಸರ್ವೇಯರ್ ಅನ್ಯ ಕೆಲಸಕ್ಕೆ ಹೋಗಿದ್ದಾದ್ರೂ ಯಾವ ಉದ್ದೇಶಕ್ಕೆ? ಇತ್ತ ಬಿ ಜಯಶ್ರೀ ಅವರ ಅವಮಾನದ ವಿಚಾರದಲ್ಲಿ ಅಧಿಕಾರಿಗಳ ತಪ್ಪಿಲ್ಲವೆಂದು ಹೇಳಿದ ತಹಸೀಲ್ದಾರ್ ಆರತಿ ಬಿ ಅವರು ಮಾಧ್ಯಮದ ಗ್ರೂಪ್ನಿಂದ ಸಮಜಾಯಿಷಿ ಲೆಟರ್ ಡಿಲೀಟ್ ಮಾಡಿಸಿದ್ದಾದ್ರೂ ಯಾಕೆ? ದೊಡ್ಡ ಎಡವಟ್ಟು ನಡೆದ್ರೂ ತಾಲೂಕು ಆಡಳಿತದ ಹಿಂದಿನ ಜಾಣ ಮೌನದ ಗುಟ್ಟೇನು? ಹಾಗಾದ್ರೆ ನಿಜವಾಗಿಯೂ ಯಾರ ತಲೆದಂಡವಾಗಬೇಕು ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇನ್ನು ಘಟನೆಗೆ ಸಂಬಂಧಪಟ್ಟ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ಗುಬ್ಬಿ ತಾಲೂಕು ಆಡಳಿತದ ಯಾವ ಅಧಿಕಾರಿಗಳ ತಲೆದಂಡ ಮಾಡಲಿದ್ದಾರೆ? ಅದೇನೇ ಇರಲಿ, ಒಬ್ಬರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿ ಜೊತೆಗೆ ಮಾಜಿ ಸಂಸದೆಯಾದ ಬಿ ಜಯಶ್ರೀ ಅವರನ್ನ ತಾಲೂಕು ಕಚೇರಿಗೆ ಅಲೆದಾಡಿಸಿದ ಜೊತೆಗೆ ಜಯಶ್ರೀ ಅವರನ್ನ ಅವಮಾನಿಸಿದ ಬಗ್ಗೆ ಇಡೀ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿ ಘಟನೆಗೆ ಕಾರಣವಾದ ತಾಲೂಕು ಆಡಳಿತವನ್ನ ಹೊಣೆಗಾರರನ್ನಾಗಿ ಮಾಡಿತು. ಆದರೆ ಇವೆಲ್ಲವನ್ನ ಸೂಕ್ಷ್ಮವಾಗಿ ಎಲ್ಲಿವರೆಗೂ ಗಮನಿಸಿರುವ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದಿರುವ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಖಂಡನೆ ವ್ಯಕ್ತವಾಗಿದ್ದು, ಯಾರ ರಕ್ಷಣೆಗೆ ಮುಂದಾಗಿ ಯಾರ ತಲೆ ದಂಡನೆ ಮಾಡಲಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.